ಆಗ್ಲೇ ಏನೋ ಒಂದು ಹೇಳ್ದೆಯಲ್ಲ, ಅದನ್ನ ಮತ್ತೆ ಹೇಳ್ತೀಯಾ ಪ್ಲೀಸ್? ಆ ಉತ್ತರಕ್ಕೆ ಇವಾಗ ಬೆಲೆ ಇಲ್ಲ. ನಾನಾಗಲೇ ಬೇರೆ ಕ್ವೆಶ್ಚನ್ ಪೇಪರ್ನ ಕೈಗೆ ತೊಗೊಂಡಾಗಿದೆ. ನಾನಿನ್ನೇನೇ ಇದ್ರೂ ಅದಕ್ಕೆ ಉತ್ತರ ಬರೀಬೇಕು ಅಷ್ಟೇ. ನೀನ್ ಮನ್ಸು ಮಾಡಿದ್ರೆ ಕ್ವೆಶ್ಚನ್ ಪೇಪರ್ನೇ ಚೇಂಜ್ ಮಾಡ್ಬೋದು ಕಾವೇರಿ. ಕಾವೇರಿ, ನಾನಷ್ಟೆಲ್ಲ ಹೇಳಿದ ಮೇಲೂ ಇನ್ನೂ ಪ್ರೀತಮ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಬೇಡ ಅಂದ್ರು ನನ್ನ ಅದೇ ನೆನಪುಗಳು ಕಾಡ್ತಾ ಇದೆ ಸರ್ಸು. ಮರೆಯಕ್ಕಾಗದೆ ಇರೋ ನೆನಪುಗಳನ್ನ ಸುಟ್ಟು ಹಾಕೋದೇ ಒಳ್ಳೇದು. ಇವತ್ತಿಂದ ನಿನ್ ಹೊಸ ಜೀವನ ಶುರುವಾಗುತ್ತೆ ಕಾವೇರಿ. ಸುಮ್ಮನೆ ಏನೇನೋ ಯೋಚನೆ ಮಾಡೋದ್ ಬಿಟ್ಟು ರೆಡಿ ಆಗು. ಪೂರ್ಣಿ, ಪೂರ್ಣಿ. ಅಮ್ಮ, ಹೂರ್ಣ ಹಿಂಗ್ಸಿದೀನಿ, ಒಬ್ಬಟ್ಟಟ್ಬೇಕಷ್ಟೆ. ನಾನು ಅದಕ್ಕಲ್ಲ ಕಣೆ ಕರ್ದಿದ್ದು, ದೇವ್ರ ಪೂಜೆ ಮಾಡ್ಬೇಕು. ಅದಕ್ಕೆ ಕಾವೇರಿ ಮತ್ತೆ ಸರ್ಸುನ ಕರ್ಕೊಂಡ್ ಬಾ ಅಂತ ಹೇಳೋಕ್ ಕರ್ದಿದ್ದು. ನಾನೆಲ್ಲೋ ಬೆಂಡೆ ತದ ಕರಿತಿದ್ಯಾ ಅನ್ಕೊಂಡೆ. ಹೌದು, ಬೆಳಿಗ್ಗೆಯಿಂದ ಎಲ್ಲಿ ಆದಿ ಕಾಣಿಸ್ತಾ ಇಲ್ಲ. ಅವ್ರ ಬಗ್ಗೆ ಗೊತ್ತಿಲ್ವಾ? ನಿಶ್ಚಿತಾರ್ಥದ ದಿನಾನು ಅವ್ರಿಗೆ ಫಿಟ್ನೆಸ್ ಚಿಂತೆ. ಬೆಳಿಗ್ಗೆನೆ ಎದ್ದು ಪಾರ್ಕ್ಗೆ ಹೋಗಿದ್ದಾರೆ. ಇಲ್ಲಿ ಮನೇಲಿ ಇನ್ನು ಎಷ್ಟೊಂದ್ ಕೆಲ್ಸ ಇದೆ. ಇವತ್ತು ಹೋದ್ರೆ ಹೇಗ್ ಹೇಳು? ಅವ್ರು ಹೋಗಿದ್ದೆ ಒಳ್ಳೇದಾಯ್ತು ಅಮ್ಮ, ಇಲ್ಲಾಂದ್ರೆ ಇಷ್ಟು ಕೆಲ್ಸನೂ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಸರಿ, ನೀನ್ ಬೇಗ ಹೋಗಿ ಅವ್ರಿಬ್ರನ್ನು ಕರ್ಕೊಂಡ್ ಬಾ. ಕಾವೇರಿ ದೇವ್ರ ದೀಪ ಹಚ್ಚಲಿ. ಸರಿ ಅಮ್ಮ. ಅಮ್ಮ ಕೂಗ್ತಿದ್ದಾರೆ. ಕಾವೇರಿ, ನೀನಿನ್ನೂ ರೆಡಿನೇ ಆಗಿಲ್ವಾ? ನಾನು ಅದನ್ನೇ ಹೇಳೋಣ ಅಂತ ಬಂದೆ ಪೂರ್ಣಿ. ಇನ್ನೇನ್ ರೆಡಿ ಆಗ್ಬಿಡ್ತಾಳೆ. ಸರಿ ಆಯ್ತು, ನೀವಿವಾಗ ಬನ್ನಿ. ಅಮ್ಮ ಪೂಜೆಗೆ ರೆಡಿ ಮಾಡ್ತಿದ್ದಾಳೆ. ಪೂಜೆ ಆದ್ಮೇಲೆ ರೆಡಿ ಆದ್ರಾಯ್ತು. ಏನಮ್ಮ ಮಧುಮಗಳೇ, ಎಷ್ಟು ಬೇಗ ಆಕಾಶ್ನ ನೋಡ್ತೀನೋ ಅಂತ ಕಾಯ್ತಿದ್ಯಾ? ನೋಡು, ಮೊದ್ಲು ನಮ್ ದೇವ್ರ ದರ್ಶನ, ಆಮೇಲೆ ನಿನ್ ದೇವ್ರ ದರ್ಶನ. ಸರಿ ಬೇಗ ಬನ್ನಿ. ಕಾವೇರಿ, ನೀನ್ ಹೀಗೆ ಯೋಚನೆ ಮಾಡ್ತಾ ನಿಂತಿದ್ರೆ ಎಲ್ರಿಗೂ ಆಮೇಲೆ ಅನುಮಾನ ಬರುತ್ತೆ. ಸುಮ್ನೆ ಬಾ. ಅಮ್ಮ ಬಂದ್ರು. ಕಾವೇರಿ ಬಂದ್ಯಾ? ಬಾ ಅಮ್ಮ, ದೇವ್ರ ದೀಪ ಹಚ್ಚು. ದೇವ್ರೇ ಭಗವಂತ, ಇವತ್ತು ನಮ್ಮ ಕಾವೇರಿ ನಿಶ್ಚಿತಾರ್ಥ. ಯಾವುದೇ ಅಡ್ಡಿ ಆತಂಕಗಳು ಆಗದೆ ಎಲ್ಲ ಸುಸೂತ್ರವಾಗಿ ನಡೆದು ನಮ್ಮ ಕಾವೇರಿ ಜೀವನ ಚೆನ್ನಾಗಿರೋ ಥರ ಆಶೀರ್ವಾದ ಮಾಡು ತಂದೆ. ರೀ, ಇವತ್ತು ನಿಮ್ಮ ಮಗಳು ನಿಶ್ಚಿತಾರ್ಥ. ನೀವು ನಮ್ಮ ಜೊತೆಲೇ ಇದ್ದು ಎಲ್ಲ ನೆರವೇರಿಸ್ಕೊಡ್ಬೇಕು. ನಿಮ್ಮ ಆಶೀರ್ವಾದ ನಮ್ಮ ಕಾವೇರಿ ಮೇಲೆ ಸದಾ ಹೀಗೆ ಇರಬೇಕು.
ನೀನ್ ಕೇಳ್ದೇ ಇದ್ರು ಅಪ್ಪನ್ ಪ್ರೀತಿ ಆಶೀರ್ವಾದ ಅವಳ ಮೇಲೆ ಇದ್ದೇ ಇರುತ್ತೆ ಬಿಡಮ್ಮ. ಸರಿ ಎಲ್ರೂ ಆರತಿ ತಗೊಳ್ಳಿ. ಶನಿ ಮಹಾರಾಜ ಕೆಲವು ದಿನಗಳ ಹಿಂದೆ ನಿಮ್ಮ ಮಗಳ ರಾಶಿ ಪ್ರವೇಶ ಮಾಡಿದ್ದಾನೆ. 1 ವರ್ಷಗಳ ಕಾಲ ಅದರ ಪರಿಣಾಮವನ್ನ ಎದುರಿಸಲೇಬೇಕು. ಅಯ್ಯೋ ದೇವ್ರೆ, ಇದು ಕಾವೇರಿ ಕೇಡಾಗೋ ಸೂಚನೆನಾ? ಅಮ್ಮ, ನೀನೇನು ಭಯ ಪಡ್ಬೇಡ, ಆತಂಕ ಪಡುವಂಥದ್ದೇನೂ ಇಲ್ಲ. ಅದೇನೋ ಗಾಳಿಗೆ ಆರ್ ಹೋಗಿರ್ಬೇಕು ಅಷ್ಟೇ. ನೀನ್ ಸುಮ್ಮನೆ ಇರು. ಹಾಗಲ್ಲ ಕಣೆ ಪೂರ್ಣಿ, ಶುಭ ಕಾರ್ಯ ಮಾಡುವಾಗ ಆರತಿ ಈ ಥರ ಆರಬಾರ್ದು. ಅಮ್ಮ, ನಮ್ ಕಾವೇರಿಗೆ ಯಾರಿಂದಾನೂ ಕೇಡಾಗಲ್ಲ. ಯಾಕೆಂದ್ರೆ ಅವಳ ಮೇಲೆ ಅಪ್ಪನ ಆಶೀರ್ವಾದ, ದೇವ್ರ ಆಶೀರ್ವಾದ ಎರಡೂ ಇದೆ. ಅವಳಿಗಿರೋ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ. ನೀನ್ ಜಾಸ್ತಿ ಚಿಂತೆ ಮಾಡಬೇಡ. ಆಂಟಿ, ಪೂರ್ಣಿ ಹೇಳ್ತಿರೋದು ಸರಿಯಾಗೇ ಇದೆ. ಇಷ್ಟಕ್ಕೆ ನೀವೇನೇನೋ ಥಿಂಕ್ ಮಾಡಿ ಕಾವೇರಿನ ಯೋಚನೆ ಮಾಡೋ ಥರ ಮಾಡಬೇಡಿ. ಅಮ್ಮ, ನೀನ್ ಇಲ್ಲೇ ಇದ್ರೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿರ್ತೀಯ. ಅಡ್ಗೆ ಮನೇಲಿ ತುಂಬಾ ಕೆಲಸ ಇದೆ, ನೀನ್ ಹೋಗೋದನ್ ಮಾಡು. ಸರಿನಮ್ಮ. ಕಾವೇರಿ, ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸು ಅಂತ ಆ ದೇವರಿಗೆ ತಪ್ಪು ಕಾಣಿಕೆ ಕಟ್ಟಿ ನಮಸ್ಕಾರ ಮಾಡ್ಕೊ. ಸರ್ಸು, ನೀನ್ ಹೋಗಿ ಕಾವೇರಿನ ಬೇಗ ರೆಡಿ ಮಾಡು. ನಾನು ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಸರಿ ಕಾವೇರಿ, ಬಾ.